ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಹುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಯಾಕೆ ಮಾಡಲಿಲ್ಲ, ದ್ರೋಣಾಚಾರ್ಯ ಹೇಳಿದರು, ನನ್ನ ಅಭೀಷ್ಟವನ್ನು ಈಡೇರಿಸ್ತೇನೆ ಅಂತ ಯಾರು ಪ್ರತಿಜ್ಞೆ ಮಾಡ್ತಾರೋ ಅವರನ್ನು ನಾನು ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದ್ದರು. ಆವಾಗ ತಕ್ಷಣ ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದ. ಭೀಮಸೇನ ದೇವರು ಅಲ್ಲೇ ಇದ್ರು, ಸರ್ವ ಸಮರ್ಥರವರು, ಅವ್ರು ಯಾಕೆ ಮಾಡ್ಲಿಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಎಲ್ಲ ಕಾರಣಗಳನ್ನು ಕೂಡ ಆಚಾರ್ಯರು ಕೊಟ್ಟರು. ಒಂದು, ಅರ್ಜುನನನ್ನ ಪ್ರಸಿದ್ಧನನ್ನಾಗಿ ಮಾಡಬೇಕು. ಇನ್ನು ತಾವು ರುಜುಗಳು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರ ಕಡೆಯೂ ಕೂಡ ವರವನ್ನು ಪಡೆಯುವಂತಹ ಅನಿವಾರ್ಯತೆ ಇಲ್ಲ, ಹಾಗಾಗಿ ಅದಕ್ಕೆ ಪಡೆಯಲಿಲ್ಲ. ಇನ್ನೊಂದು, ಭೀಷ್ಮ ದ್ರೋಣಾದಿಗಳು ಶ್ರೇಷ್ಠ ಪರಮಾತ್ಮನ ಭಕ್ತರು, ಅವರನ್ನು ಎದುರಿಸುವಂತಹ ಕಾರ್ಯಕ್ಕೆ ನಾನು ಹೋಗಬಾರದು. ಹಾಗಂತ ಅವರನ್ನು ಎದುರಿಸದೆ ಹೋದರೆ ಯುದ್ಧ ಮುಗಿಯೋದಿಲ್ಲ, ಅವರನ್ನು ಕೊಲ್ಲದೇನೆ ಯುದ್ಧ ಮುಗಿಯೋದಿಲ್ಲ, ನಾನು ನಿಗ್ರಹ ಮಾಡೋದಿಲ್ಲ. ಹಾಗಾಗಿ ನನ್ನ ಪರವಾಗಿ ಅರ್ಜುನ ನಿಂತುಕೊಂಡು ಅವರನ್ನ ನಿಗ್ರಹ ಮಾಡಬೇಕು. ಭೀಷ್ಮ ದ್ರೋಣಾದಿಗಳಂತಹ ಮಹಾ ಪರಾಕ್ರಮಿಗಳನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಶ್ರೇಷ್ಠ ಅಸ್ತ್ರದ ಜ್ಞಾನ ಇರಬೇಕು. ಹಾಗಾಗಿ ಅರ್ಜುನನನ್ನ ಶ್ರೇಷ್ಠ ಅಸ್ತ್ರಜ್ಞಾನಿಯನ್ನಾಗಿ ಮಾಡ್ಲಿಕ್ಕೋಸ್ಕರ ಅರ್ಜುನನನ್ನ ದ್ರೋಣಾಚಾರ್ಯರ ಪ್ರೀತಿಪಾತ್ರ ಶಿಷ್ಯನನ್ನಾಗಿ ಮಾಡ್ಲಿಕ್ಕೋಸ್ಕರ ತಾವು ಪ್ರತಿಜ್ಞೆ ಮಾಡದೇನೆ ತಾವು ಅರ್ಜುನನಿಗೆ ಪ್ರೇರಣೆಯನ್ನು ಮಾಡಿ ಅವನ ಮೂಲಕ ಆ ಪ್ರತಿಜ್ಞೆಯನ್ನು ಮಾಡಿಸಿದರು. ಆ ಪ್ರತಿಜ್ಞೆಯನ್ನು ಕೇಳಿ ಸಂತುಷ್ಟರಾದಂತಹ ದ್ರೋಣಾಚಾರ್ಯರು ಕೂಡ ಅರ್ಜುನನನ್ನ ತಮ್ಮ ಅತ್ಯಂತ ಪ್ರೀತಿಪಾತ್ರ ಶಿಷ್ಯನನ್ನಾಗಿ ಮಾಡಿಕೊಂಡು ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ಅಂತ ಬೇರೆಯವರಿಗೂ ಉಪದೇಶ ಮಾಡದೇ ಇರುವಂತಹ ಅತಿ ರಹಸ್ಯ ವಿದ್ಯೆಗಳನ್ನು ಕೂಡ ಅರ್ಜುನನಿಗೆ ಉಪದೇಶ ಮಾಡ್ತಾರೆ. ನಿರಂತರವಾಗಿ ಅರ್ಜುನದಲ್ಲಿ ಪಕ್ಷಪಾತವನ್ನು ಕೂಡ ಮಾಡಿದ್ರು ಅಂತ ಇಷ್ಟು ನೋಡಿದ್ವಿ. ಇಂದು 43ನೇ ಶ್ಲೋಕದಿಂದಾಗಿ ಪ್ರಾರಂಭ. ತದಾ ಸಮೀಯುಹು ಸಕಲಾಹ ಕ್ಷಿತೀಶ ಪುತ್ರಾಹ ದ್ರೋಣಾತ್ ಸಕಲಾಸ್ತ್ರಾಣ್ಯವಾಪ್ತುಂ. ದದೌಸ ಪರಮಾಸ್ತ್ರಾಣಿ ವಿಪ್ರೋ ರಾಮಾದ್ ಅವಾಪ್ತಾನಿ ಅಗತಾನಿ ಚಾನ್ಯೈಹಿ. ಪದಚ್ಛೇದ. ತದಾ ಸಮೀಯುಹು ಸಕಲಾಹ ಕ್ಷಿತೀಶ ಪುತ್ರಾಹ ದ್ರೋಣಾತ್ ಸಕಲಾಸ್ತ್ರಾಣಿ ಅವಾಪ್ತುಂ. ದದೌ ಸಹ ತೇಷಾಂ ಪರಮಾಸ್ತ್ರಾಣಿ ವಿಪ್ರಹ ರಾಮಾತ್ ಅವಾಪ್ತಾನಿ ಅನ್ಯ ರಾಮಾತ್ ಅವಾಪ್ತಾನಿ ಅಗತಾನಿ ಚ ಅನ್ಯೈಹಿ. ಹೀಗೆ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದರು. ಹಸ್ತಿನಾವತಿ ಆಗಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ನಗರ, ಶ್ರೇಷ್ಠವಾದಂತಹ ದೇಶ, ಮತ್ತು ಆ ವಂಶವೇ ಆಗಿತ್ತು. ಕೌರವರ ವಂಶ ಕುರುವಂಶ ಅಂತ ಹೇಳಿದ್ರೆ ಪ್ರಸಿದ್ಧವಾದಂತಹ ವಂಶ. ಅಂತಹ ಕುರುವಂಶಕ್ಕೆ ಗುರುಗಳಾಗಿ, ಅಂದ್ರೆ ಅಸ್ತ್ರಗಳ ಪಾಠವನ್ನು ಮಾಡುವಂತಹ ಗುರುಗಳಾಗಿ ಒಬ್ಬ ಬ್ರಾಹ್ಮಣ ಬಂದಿದ್ದಾರೆ. ಅವರು ದ್ರೋಣಾಚಾರ್ಯರು ಅಂತ. ಅವರು ಅಧ್ಯಯನ ಮಾಡಿದ್ದೆಲ್ಲಿ? ಪರಶುರಾಮನಲ್ಲಿ. ಪರಶುರಾಮ ಎಂಥವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಸಕಲ ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿದಂತಹ ಮಹಾಪರಾಕ್ರಮಿ. ಜಗತ್ನಲ್ಲೇನಾಯ್ತು, ನಾವು ಇನ್ನು ಅಧ್ಯಯನ ಮಾಡಿದರೆ, ಅರ್ಥಾತ್ ರಾಜಕುಮಾರರೆಲ್ಲರೂ ಕೂಡ ನಾವು ಅಸ್ತ್ರಾಭ್ಯಾಸವನ್ನು ಮಾಡಿದರೆ ದ್ರೋಣಾಚಾರ್ಯರ ಬಳಿಯೇ ಅಧ್ಯಯನ ಮಾಡಬೇಕನ್ನುವಂತಹ ಪ್ರಸಂಗ ಬಂತು. ಯಾಕೆಂತಂದ್ರೆ ಪರಶುರಾಮ ದೇವರಂತಹ
ಮಹಾಪರಾಕ್ರಮಿಯ ಬಳಿ ಅಧ್ಯಯನ ಮಾಡಿ ಬಂದಿದ್ದಾರೆ ಅಂತ ಹೇಳಿ ಎಷ್ಟು ದೊಡ್ಡ ಅಸ್ತ್ರಜ್ಞಾನಿ ಆಗಿರಬೇಕು. ಮತ್ತು ಇಡೀ ಕೌರವರಿಗೆ ಪಾಠ ಮಾಡ್ಲಿಕ್ಕೆ ಅಂತ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನೇ ನೇಮನ ಮಾಡಿದ್ದಾರೆ. ಹಾಗಾಗಿ ದ್ರೋಣಾಚಾರ್ಯರು ಅತ್ಯದ್ಭುತ ಅಸ್ತ್ರಜ್ಞಾನಿ ಮತ್ತು ಅಷ್ಟೇ ದೊಡ್ಡ ಗುರುಗಳು ಹೌದು. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಬಳಿಯೇನೆ ಅಧ್ಯಯನ ಮಾಡಬೇಕು ಅಂತ ಸಕಲಾಹ ಕ್ಷಿತೀಶ ಪುತ್ರಾಹ, ಬೇರೆ ಬೇರೆ ರಾಜ್ಯದ ರಾಜಕುಮಾರರು ಕೂಡ ಏನ್ ಮಾಡಿದ್ರು, ದ್ರೋಣಾಚಾರ್ಯರ ಬಳಿ ಅಧ್ಯಯನಕ್ಕೆ ಅಂತ ಬಂದರು. ಇದು ದ್ರೋಣಾಚಾರ್ಯರ ಒಂದು ತಾಕತ್ತು. ಮುಂದೆ ಹೇಳ್ತಾರೆ, ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಅಂತ ದ್ರೋಣಾಚಾರ್ಯರಿಗೆ ಬಾಯಲ್ಲಿ ಅತ್ಯದ್ಭುತವಾದಂತಹ ಮಂತ್ರಗಳ ಸಿದ್ಧಿಯೂ ಇತ್ತು. ಆ ಮಂತ್ರಗಳನ್ನ ಹೇಳಿ ಎದುರುಗಡೆ ಇದ್ದಂತಹ ವ್ಯಕ್ತಿಯನ್ನ ಶಾಪ ಕೊಟ್ಟು ನಿಗ್ರಹ ಮಾಡುವಂತಹ ಸಾಮರ್ಥ್ಯವು ದ್ರೋಣರಿಗಿತ್ತು. ಅದೇ ದ್ರೋಣಾಚಾರ್ಯರಿಗೆ ಕೈಯಲ್ಲಿ ಬಿಲ್ಲನ್ನು ಬಾಣವನ್ನು ಹಿಡಿದುಕೊಂಡು ಅಸ್ತ್ರವನ್ನು ಶಸ್ತ್ರವನ್ನಾಗಿ ಮಾಡಿ ಎದುರುಗಡೆ ಇದ್ದಂತ ವ್ಯಕ್ತಿಯನ್ನ ನಿಗ್ರಹ ಮಾಡುವಂತ ಸಾಮರ್ಥ್ಯ ಇತ್ತು. ಹೀಗೆ ಎರಡು ರೀತಿಯಾಗಿ, ಒಂದು ಶಾಪವನ್ನು ಮಂತ್ರಜ್ಞಾನದ ಮೂಲಕ, ಇನ್ನೊಂದು ಅಸ್ತ್ರಗಳ ಮೂಲಕ, ಹೀಗೆ ಎರಡೂ ಸಾಮರ್ಥ್ಯವು ಕೂಡ ಅವರಿಗೆ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಸಕಲ ಕ್ಷಿತೀಶ ಪುತ್ರ ಎಲ್ಲ ರಾಜಕುಮಾರರು ಕೂಡ ದ್ರೋಣಾಚಾರ್ಯರ ಬಳಿ ಅಧ್ಯಯನಕ್ಕೆ ಅಂತ ಬಂದ್ರು, ಹಸ್ತಿನಾವತಿಗೆ ಬಂದು ಸೇರ್ತಾ ಇದ್ದಾರೆ. ತದಾ ಸಮೀಯು ಸಕಲಾಹ ಕ್ಷಿತೀಶ ಪುತ್ರಾಹ ದ್ರೋಣಾತ ಸಕಲಾಸ್ತ್ರಾಣಿ ಅವಾಪ್ತಂ, ಎಲ್ಲ ಅಸ್ತ್ರಜ್ಞಾನಗಳನ್ನು ಕೂಡ ಪಡೆಯಲಿಕ್ಕೆ ಅಂತ ದ್ರೋಣಾಚಾರ್ಯರ ಬಳಿ ರಾಜಕುಮಾರರು ಬಂದರು. ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಯಾವ ದ್ರೋಣಾಚಾರ್ಯರು ರಾಮಾತ್ ಅವಾಪ್ತಾನಿ, ತಾವು ರಾಮನಿಂದ ಪರಶುರಾಮನಿಂದ ತಾವು ಅಧ್ಯಯನ ಮಾಡಿದಂತಹ ಅಸ್ತ್ರಗಳನ್ನ ಮತ್ತು ಅಗತಾನಿ ಚಾನ್ಯೇಹಿ, ಬೇರೆಯವರು ತಿಳಿಯದೇ ಇದ್ದಂತಹ ಅಸ್ತ್ರಗಳನ್ನ, ಅರ್ಥಾತ್ ಆಗಿನ ಕಾಲದಲ್ಲಿ ಅನೇಕ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದರು, ಅಸ್ತ್ರಜ್ಞಾನಿಗಳೆಲ್ಲ ಇದ್ದರು. ಅವರು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ, ತಾನು ಪರಶುರಾಮ ದೇವರ ಮೂಲಕ ಅಧ್ಯಯನ ಮಾಡಿದಂತಹ ಅನೇಕ ಅಸ್ತ್ರಗಳನ್ನು ದ್ರೋಣಾಚಾರ್ಯರು ತೇಷಾಂ ದದೌ, ಬಂದಂತಹ ರಾಜರಿಗೆ ದದೌ ಉಪದೇಶ ಮಾಡಿದರು ಅಂತ. ಹೀಗೆ ದ್ರೋಣಾಚಾರ್ಯರ ಪ್ರಸಿದ್ಧಿಯನ್ನ, ಅವರ ವಿದ್ಯೆಯನ್ನ ಕಂಡು ಬೇರೆ ಬೇರೆ ರಾಜ್ಯದ ರಾಜಕುಮಾರರು ಕೂಡ ಅಲ್ಲಿಗೆ ಅಧ್ಯಯನಕ್ಕೆ ಅಂತ ಬಂದ್ರು. ಅವರೆಲ್ಲರಿಗೂ ಕೂಡ ದ್ರೋಣಾಚಾರ್ಯರು ಅಸ್ತ್ರಗಳ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹೀಗೆ ಹಸ್ತಿನಾವತಿ ಆಗಿನ ಕಾಲದಲ್ಲಿ ಅಸ್ತ್ರವಿದ್ಯೆಗಳ ಒಂದು ದೊಡ್ಡ ಯೂನಿವರ್ಸಿಟಿ ಅಂತೆ ಆಯಿತು. ನಿರಂತರವಾಗಿ ಅಧ್ಯಯನ ಮಾಡಿದ್ದರ ಅಭ್ಯಾಸ ಮಾಡಿದ್ದರ ಪ್ರದರ್ಶನ ಎಲ್ಲ ಕೂಡ ನಿರಂತರವಾಗಿ ನಡೀತಾ ಇತ್ತು. ಮುಂದೆ ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೈಃ ನೃಪೈಃ ಮನಸಾ ಅಪ್ಯಸ್ಮೃತಾನಿ. ಅವಾಪ್ಯ ಸರ್ವೇ ತನಯಾಃ ನೃಪಾಣಾಂ ಶಕ್ತಾಃ ಬಭೂವುಃ ನಯಥೈವ ಪೂರ್ವೇ. ಪದಚ್ಛೇದ. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೈಃ ನೃಪೈಃ ಮನಸಾ ಅಪಿ ಅಸ್ಮೃತಾನಿ. ಅವಾಪ್ಯ ಸರ್ವೇ ತನಯಾಃ ನೃಪಾಣಾಂ ಶಕ್ತ ಬಭೂವುಃ ನ ಯಥಾ ಏವ ಪೂರ್ವೇ. ದ್ರೋಣಾಚಾರ್ಯರು ಬಂದಂತಹ ರಾಜ ಮಹಾರಾಜರುಗಳ ಮಕ್ಕಳಿಗೆ ವಿಶಿಷ್ಟವಾದಂತಹ ಚಿತ್ರಾಣಿ ಮಹಾಂತಿ ದಿವ್ಯಾನಿ, ವಿಚಿತ್ರವಾದಂತಹ ಮಹಾಂತಿ, ಅತ್ಯಂತ ಶ್ರೇಷ್ಠವಾದಂತಹ ದಿವ್ಯವಾದಂತಹ ಅಸ್ತ್ರಗಳನ್ನ ಉಪದೇಶ ಮಾಡಿದರು. ಆ ಅಸ್ತ್ರಗಳು ಯಾವ ರೀತಿ ಇತ್ತು ಅಂತಂದ್ರೆ, ಅನ್ಯೈಹಿ ನೃಪೈಹಿ ಮನಸಾ ಅಪಿ ಅಚಿಂತಾನಿ ಅಸ್ಮೃತಾನಿ. ಬೇರೆ ರಾಜರು ಅಂತ ಯಾರಿದ್ರಲ್ಲ, ಅರ್ಥಾತ್ ಈಗ ಯಾವ ಯಾವ ರಾಜಕುಮಾರರು ಅಧ್ಯಯನ ಮಾಡಿಕೆ ಬಂದಿದ್ದಾರೋ ಅವರ ತಂದೆ, ತಾತ, ಮುತ್ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲರೂ ಕೂಡ ರಾಜಕುಮಾರರೇ ಆಗಿದ್ದು. ಆ ಉಳಿದ ಬೇರೆ ರಾಜಕುಮಾರರಿಗೆ ಮನಸ ಅಪಿ ಅಸ್ಮೃತಾನಿ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ವಿಚಿತ್ರವಾದಂತಹ ಅಸ್ತ್ರಗಳನ್ನ ಈ ರಾಜಕುಮಾರರಿಗೆ
ದ್ರೋಣಾಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೈಹಿ ನೃಪೈಹಿ ಮನಸಾಪ್ಯಸ್ಮೃತಾನಿ ಅವಾಪ್ಯ ಸರ್ವೇ ತನಯಾ ನೃಪಾಣಂ. ಹೀಗೆ ಆ ದ್ರೋಣಾಚಾರ್ಯರಿಂದಾಗಿ ಚಿತ್ರ ವಿಚಿತ್ರವಾದಂತಹ ಶ್ರೇಷ್ಠವಾದಂತಹ ಅಸ್ತ್ರಜ್ಞಾನವನ್ನ ಎಲ್ಲ ರಾಜಕುಮಾರರು ಕೂಡ ಅವಾಪ್ಯ ಪಡೆದುಕೊಂಡು ಹೇಗಾದ್ರು ಅವರು ಅಂತಂದ್ರೆ ಯಥೈವ ಪೂರ್ವೆ, ಪೂರ್ವೆ ಅಂದ್ರೆ ಹಿಂದಿನವರು, ತಮ್ಮ ಹಿಂದಿನ ತಾತ ಮುತ್ತಾತ ತಂದೆ ಚಿಕ್ಕಪ್ಪ ಅಣ್ಣ ತಮ್ಮಂದ್ರು ಅವರಿಗಿಂತಲೂ ಕೂಡ ಏನಾದ್ರು ಅವರು ಶಕ್ತಾಹ ಬಭೂಹು, ಅತ್ಯಂತ ಸಾಮರ್ಥ್ಯ ಪಡೆದುಕೊಂಡ್ರು ಅಂತೆ. ಅಂದ್ರೆ ಸಾಮಾನ್ಯವಾಗಿ ತಂದೆ ತಾತ ಮುತ್ತಾತ ಅವರಷ್ಟು ಒಂದು ಬಲಿಷ್ಠತೆ ಮುಂದೆ ಬರಲ್ಲ ಅಂತ ಒಂದು ಸಾಮಾನ್ಯ ನಂಬಿಕೆ ಇರುತ್ತೆ. ಕಾಲ ಬದಲಾಗ್ತಾ ಹೋದಾಗೆ ಎಲ್ಲ ಕೂಡ ವ್ಯತ್ಯಾಸವಾಗ್ತಾ ಹೋಗುತ್ತೆ ಅಂತ ಇರುತ್ತೆ. ಆದ್ರೆ ಇಲ್ಲಿ ಉಲ್ಟಾ ಆಯ್ತು ಅಂತೆ. ತಮ್ಮ ತಂದೆ ತಾತ ಮುತ್ತಾತಂದರಿಗಿಂತಲೂ ಕೂಡ ಈ ರಾಜಕುಮಾರ ಏನಾದ್ರು ತುಂಬಾ ಬಲಿಷ್ಠರಾದರು. ಶಕ್ತಾಬಹುಹು ನ ಯಥೈವ ಪೂರ್ವೆ, ಹಿಂದಿನವರಂತ ಆಗ್ಲಿಲ್ಲ ಅವರು, ಹಿಂದಿನವರು ಸ್ವಲ್ಪ ದುರ್ಬಲರಾಗಿದ್ದರು. ಈಗ ಏನಾದ್ರು ಆ ಪರಶುರಾಮ ದೇವರಿಂದ ಅಧ್ಯಯನ ಮಾಡಿದಂತಹ ಈ ದ್ರೋಣಾಚಾರ್ಯರ ಮೂಲಕ ಅದ್ಭುತವಾದಂತಹ ಅಸ್ತ್ರಶಸ್ತ್ರಗಳ ಉಪದೇಶವನ್ನ ಈ ರಾಜಕುಮಾರರೆಲ್ಲರೂ ಕೂಡ ಪಡೆದುಕೊಂಡು ತಾವು ಸಾಮಾನ್ಯ ರಾಜಕುಮಾರರಾಗದಂತೆ ಅತ್ಯಂತ ಬಲಿಷ್ಠರಾದಂತಹ ರಾಜಕುಮಾರರಾದರು. ಇದಕ್ಕೆಲ್ಲ ಮೂಲ ಸ್ರೋತಸ್ಸು ಆ ಪರಶುರಾಮ ದೇವರ ವಿದ್ಯೆ. ಅದನ್ನು ಪಡೆದುಕೊಂಡಂತಹ ಬ್ರಾಹ್ಮಣರಾದಂತಹ ದ್ರೋಣಾಚಾರ್ಯರು ಎಲ್ಲರಿಗೂ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಅಸ್ತ್ರಜ್ಞಾನದ ಉಪದೇಶವನ್ನು ಮಾಡಿ ಅವರನ್ನೆಲ್ಲರನ್ನೂ ಕೂಡ ಅತ್ಯಂತ ಸಮರ್ಥರನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಯುದ್ಧ ಅಂತಂದ್ರೆ ಮಹಾಭಾರತ ಯುದ್ಧ ಅಂತ ಕೇಳ್ತೇವೆ. ಯಾಕೆ ಅಷ್ಟು ಮಹಾಭಾರತ ಯುದ್ಧಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆ ಬಂತು ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧದಲ್ಲಿ ಸೇರಿಕೊಂಡವರೆಲ್ಲ ಪರಾಕ್ರಮಶಾಲಿಗಳೇ ಆಗಿದ್ರು. ಯಾಕೆಂತಂದ್ರೆ ಅಲ್ಲಿ ಇದ್ದದ್ದು ಆಲ್ಮೋಸ್ಟ್ ಯಾರು ಅಂತಂದ್ರೆ ದ್ರೋಣಾಚಾರ್ಯ ಶಿಷ್ಯರ ಪರಂಪರೆ ಏನೆ. ಹಾಗಾಗಿ ದ್ರೋಣಾಚಾರ್ಯರು ಎಲ್ಲರಿಗೂ ಅಸ್ತ್ರಗಳ ಉಪದೇಶ ಮಾಡಿದ್ರು. ಹಾಗಾಗಿ ಅಲ್ಲಿ ಇದ್ದದ್ದೆಲ್ಲ ಪರಾಕ್ರಮಶಾಲಿಗಳೇ. ಸಾಮಾನ್ಯವಾಗಿ ಕೆಲವೊಂದು ಕಡೆ ಏನಾಗುತ್ತೆ ಯುದ್ಧದಲ್ಲಿ ಕೆಲವೊಬ್ರು ದುರ್ಬಲರಾಗಿರ್ತಾರೆ, ಕೆಲವೊಬ್ರು ಪರಾಕ್ರಮಶಾಲಿಗಳಾಗಿರ್ತಾರೆ. ಆದ್ರೆ ಮಹಾಭಾರತ ಯುದ್ಧ ಹಾಗಾಗ್ಲಿಲ್ಲ. ಅಲ್ಲಿ ಇದ್ದದ್ದೆಲ್ಲರೂ ಕೂಡ ಪರಾಕ್ರಮಶಾಲಿಗಳೇ. ಹಾಗಾಗಿ ಆ ಮಹಾಭಾರತ ಯುದ್ಧ ಎಂಬುದು ಅತ್ಯಂತ ಪ್ರಸಿದ್ಧವಾಯಿತು, ಅಷ್ಟು ವೈಶಿಷ್ಟ್ಯಪೂರ್ಣವಾಗಿತ್ತು. ಒಟ್ಟಿನಲ್ಲಿ ಈ ರೀತಿಯಾಗಿ ರಾಜಕುಮಾರರೆಲ್ಲರನ್ನೂ ಕೂಡ ಅವರ ಹಿಂದಿನ ತಲೆಮಾರಿಗಿಂತಲೂ ಕೂಡ ಮಹಾಪರಾಕ್ರಮಶಾಲಿಗಳನ್ನಾಗಿ ದ್ರೋಣಾಚಾರ್ಯರು ಮಾಡಿದರು. ಮುಂದೆ ನೈತಾದೃಶಾಃ ಪೂರ್ವಂ ಆಸನ್ ನರೇಂದ್ರಾಃ ಅಸ್ತ್ರೇ ಬಲೆ ಸರ್ವ ವಿದ್ಯಾಸು ಚೈವ. ದೌಶ್ಯಂತಿ ಮಾಂಧಾತೃ ಮರುತ್ತ ಪೂರ್ವಾಃ ಚೇತತ್ಸಮಾನಾಃ ಸುಹು ಸುರುದಾರ ವೀರ್ಯಾಃ. ಚೇತತ್ಸಮಾಃ ನಾಸು ವೀರ್ಯಾಃ. ನಿಮಿಷ. ಪದಚ್ಛೇದ ನ ಏತಾದೃಶಾಃ ಪೂರ್ವಂ ಆಸನ್ ನರೇಂದ್ರಾಃ ಅಸ್ತ್ರೇ ಬಲೆ ಸರ್ವವಿದ್ಯಾಸು ಚ ಏವ ದೌಶ್ಯಂತಿ ಮಾಂಧಾತೃ ಮರುತ್ತ ಪೂರ್ವಾಃ ಚ ಏತತ್ಸಮಾಃ ನ ಆಸುಹು ಉದಾರ ವೀರ್ಯಾಃ. ಒಂದೇ ಒಂದು ನಿಮಿಷ.
ಎಷ್ಟು ಪರಾಕ್ರಮಶಾಲಿಗಳಾಗಿದ್ದರು ದ್ರೋಣಾಚಾರ್ಯರ ಹತ್ತಿರ ಅಧ್ಯಯನ ಮಾಡಿದಂತಹ ರಾಜಕುಮಾರರು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನೈತಾದೃಶಾಹ ಪೂರ್ವ ಮಾಸಂ ನರೇಂದ್ರಾಹ. ಇವರು ಎಷ್ಟು ಪರಾಕ್ರಮಶಾಲಿಗಳು ಅಂದ್ರೆ ಹಿಂದಿನ ಯಾವ ರಾಜ ಮಹಾರಾಜರು ಕೂಡ ಇವರಿಗೆ ಸರಿಸಾಟಿ ಆಗಿರ್ಲಿಲ್ಲ ಅಂತೆ. ಅಸ್ತ್ರೇ ಬಲೆ ಸರ್ವ ವಿದ್ಯಾ ಚೈವ, ಅದು ಅಸ್ತ್ರದಲ್ಲಿ ಆಗಲಿ ಅಥವಾ ಭುಜಬಲ ಪರಾಕ್ರಮದಲ್ಲಿ ಆಗಲಿ ಅಥವಾ ಸರ್ವ ವಿದ್ಯಾಸು ಎಲ್ಲ ವಿದ್ಯೆಗಳಲ್ಲಾಗಲಿ, ಒಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಇವರಂತಹ ರಾಜಕುಮಾರರೇ ಹಿಂದೆ ಇರ್ಲಿಲ್ಲ. ಅಷ್ಟು ನಿಪುಣರನ್ನಾಗಿ ದ್ರೋಣಾಚಾರ್ಯರು ಮಾಡಿದ್ರು. ಹೀಗೆ ದ್ರೋಣಾಚಾರ್ಯರು ತಾವು ಅಧ್ಯಯನ ಮಾಡಿದಂತಹ ವಿದ್ಯೆಯನ್ನ ಸಮಾಜಕ್ಕೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ, ಯಾಕಂದ್ರೆ ರಾಜರು ಪರಾಕ್ರಮಶಾಲಿಗಳಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಹಾಗಾಗಿ ಆ ರಾಜ ಮಹಾರಾಜರ ಒಂದು ಎಲ್ಲರಿಗೂ ಕೂಡ ಅದನ್ನ ಉಪದೇಶ ಮಾಡ್ತಾ ಇದ್ದಾರೆ. ನೈತಾದರ್ಶ ಪೂರ್ವಮಾಸಂ ನರೇಂದ್ರಾಹ ಸರ್ವ ವಿದ್ಯಾಸು ಚೈವ. ಹೀಗೆ ಎಲ್ಲರೂ ಕೂಡ ಅವರಿಗೆ ಸಮಾನರಾದರು ಯಾರು ಕೂಡ ಇರ್ಲಿಲ್ಲ. ಮತ್ತೆ ದೌಶ್ಯಂತಿ ಮಾಂಧಾತ್ರ ಮರುತ್ತ ಪೂರ್ವಾಹ ಚ ಏತತ್ ಸಮಾಹ ನಾಸು ಹೃದಾರ ವೀರ್ಯಾಹ ಅಂತ. ಅಷ್ಟೇ ಯಾಕೆ ಮಹಾ ಪರಾಕ್ರಮಶಾಲಿಗಳು ಅಂತ ಪ್ರಖ್ಯಾತರಾದಂತಹ ದೌಶ್ಯಂತಿ, ದೌಶ್ಯಂತಿ ಅಂತಂದ್ರೆ ಭರತ ಚಕ್ರವರ್ತಿ, ಅದೇ ರೀತಿಯಾಗಿ ಮಾಂಧಾತ, ಮಾಂಧಾತ ಅಂತಂದ್ರೆ ಅಂಬರೀಷನ ತಂದೆ, ಮತ್ತು ಮರುತ್ತ ಎನ್ನುವಂತಹ ರಾಜ, ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಅತ್ಯಂತ ಪರಾಕ್ರಮಶಾಲಿಗಳಂತಹ ರಾಜರು. ಮಾಂಧಾತ ರಾಜ ಅಂತೂ ಒಂದು ಕಾವ್ಯ ಇದೆ ಭೋಜಚರಿತೆ ಅಂತ, ಅದರಲ್ಲಿ ಕವಿ ಹೇಳ್ತಾನೆ, ಮಾಂಧಾತಾಚ ಮಹೀಪತಿ ಕೃತಯುಗ ಅಲಂಕಾರ ಭೂತೋಗತಃ ಅಂತ. ಇಡೀ ಕೃತಯುಗಕ್ಕೇನೆ ಅಲಂಕಾರದಂತೆ ಇದ್ದಂಥವನು ಮಾಂಧಾತ ರಾಜ ಅಂತ ಹೇಳ್ತಾರೆ. ಹೀಗೆ ಅಂತಹ ಮಾಂಧಾತ ರಾಜನಾಗಲಿ, ಭರತನಾಗಲಿ, ಮರುತ್ತ ಆಗಲಿ, ಈ ಯಾವ ರಾಜರು ಕೂಡ ಈ ರಾಜಕುಮಾರರಿಗೆ ಏನಾಗಿರ್ಲಿಲ್ಲ, ಸಮಾಹ ನ ಆಸುಹು, ಸಮಾನರಾಗಿರ್ಲಿಲ್ಲ ಅಂತೆ. ಎಷ್ಟು ದೊಡ್ಡ ನೋಡಿ, ಇತಿಹಾಸದಲ್ಲಿ ಭರತನನ್ನ ನಾವು ಭಾರಿ ಎತ್ತರದ ಸ್ಥಾನದಲ್ಲಿ ಇಡ್ತೇವೆ, ಮಾಂಧಾತ ಚಕ್ರವರ್ತಿಯನ್ನು ಅಷ್ಟೇ, ಮರುತ್ತ ರಾಜನು ಅಷ್ಟೇ. ಹೀಗೆ ಇವರೆಲ್ಲರೂ ಕೂಡ ಇತಿಹಾಸದಲ್ಲಿ ಆಗಿ ಹೋದಂತಹ ಮಹಾ ಪರಾಕ್ರಮಶಾಲಿಗಳಾದಂತಹ ರಾಜಕುಮಾರರು. ಇವರ್ಯಾರೂ ಕೂಡ ಈಗ ದ್ರೋಣಾಚಾರ್ಯರ ಬಳಿ ಅಧ್ಯಯನ ಮಾಡ್ತಾ ಇದ್ದಂತಹ ರಾಜಕುಮಾರರ ಪರಾಕ್ರಮಕ್ಕೆ, ಬಲಕ್ಕೆ, ಅಸ್ತ್ರವಿದ್ಯೆಗೆ ಮತ್ತು ಎಲ್ಲ ವಿದ್ಯೆಗಳಲ್ಲೂ ಕೂಡ ಸಮಾನರಾಗಿರ್ಲಿಲ್ಲ ಅಂತ ಹೇಳಿದ್ರೆ, ಎಷ್ಟು ಪರಿಯಾದಂತಹ ವಿದ್ಯೆಯನ್ನ ದ್ರೋಣಾಚಾರ್ಯರು ಅವರಿಗೆಲ್ಲ ಪಾಠ ಮಾಡಿದ್ದಾರೆ. ಪಾಠ ಮಾಡಿದ್ದು ಮಾತ್ರ ಅಲ್ಲ, ಪಾಠವನ್ನು ಎಲ್ಲರೂ ಮಾಡ್ತಾರೆ, ಆದ್ರೆ ಅವರು ಅದನ್ನು ಗ್ರಹಣ ಮಾಡೋ ಶಕ್ತಿ ಕೂಡ ಅವರಿಗಿರಬೇಕು. ವೇದವ್ಯಾಸ ಪರಶುರಾಮ ದೇವರು ತಾವು ದ್ರೋಣಾಚಾರ್ಯ ಉಪದೇಶ ಮಾಡಿದರು, ದ್ರೋಣಾಚಾರ್ಯರು ಎಲ್ಲವನ್ನು ಕೂಡ ಗ್ರಹಣ ಮಾಡಿದರು, ತಾವು ಗ್ರಹಣ ಮಾಡಿದ್ದನ್ನ ತಮ್ಮ ಶಿಷ್ಯರಿಗೂ ಉಪದೇಶ ಮಾಡಿದರು. ಆ ಶಿಷ್ಯರು ಕೂಡ ಅಷ್ಟೇ ಶ್ರದ್ಧೆಯಿಂದಾಗಿ ಅದನ್ನು ಗ್ರಹಣ ಮಾಡಿ ಇಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡ್ರು. ಒಟ್ಟಿನಲ್ಲಿ ದ್ರೋಣಾಚಾರ್ಯರು ತಾವು ಸಂಪಾದನೆ ಮಾಡಿದಂತ ಅಸ್ತ್ರವಿದ್ಯೆಯನ್ನ ಎಲ್ಲ ರಾಜ ಮಹಾರಾಜರು ಕೂಡ ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆ ದ್ರೋಣಾಚಾರ್ಯರು ಆಗಿನ ಕಾಲದಲ್ಲಿ ಅತ್ಯಂತ ಒಂದು ಖ್ಯಾತಿಯನ್ನ ಗಳಿಸಿದರು. ಮುಂದೆ ತದಾ ಕರ್ಣ ಅಥೈಕಲವ್ಯಶ್ಚ ದಿವ್ಯಾನ್ಯಸ್ತ್ರಾಣ್ಯಾಪ್ತುಂ ದ್ರೋಣ ಸಮೀಪಮೀಯತುಃ. ಸೂತೋ ನಿಷಾದಃ. ಇತಿ ನೈತಯೋರದಾತ್ ಅಸ್ತ್ರಾಣಿ ವಿಪ್ರಃ ಸತು ರಾಮಶಿಷ್ಯಃ. ಪದಚ್ಛೇದ. ತದಾ ಕರ್ಣಃ ಏಕಲವ್ಯಃ ಚ ದಿವ್ಯಾನಿ ಅಸ್ತ್ರಾಣಿ ಆಪ್ತುಂ ದ್ರೋಣ ಸಮೀಪಂ ಈಯತುಃ. ಸೂತಃ ನಿಷಾದಃ ಇತಿ
ನ ಏತಯೋಃ ಅದಾತ್ ಅಸ್ತ್ರಾಣಿ ವಿಪ್ರಃ ಸಹ ತು ರಾಮ ಶಿಷ್ಯಃ. ಹಿಂದೆ ಹೇಳಿದಂತೆ ದ್ರೋಣಾಚಾರ್ಯರ ಖ್ಯಾತಿ ಎಲ್ಲ ಕಡೆಗೂ ಹರಡ್ತಾ ಇತ್ತು. ಆವಾಗ ಏನಾಯ್ತು, ತದಾ ಕರ್ಣ ಅಥ ಏಕಲವ್ಯ, ಇವನ ಪ್ರಸಿದ್ಧಿಯನ್ನು ಕಂಡಂತಹ ಕರ್ಣ ಮತ್ತು ಏಕಲವ್ಯ, ಈ ಕರ್ಣ ಮತ್ತು ಏಕಲವ್ಯ ಇಬ್ಬರು ಕೂಡ ದಿವ್ಯಾನಿ ಅಸ್ತ್ರಾಣಿ ಆಪ್ತು, ಅತ್ಯದ್ಭುತವಾದಂತಹ ಅಸ್ತ್ರಗಳನ್ನ ದ್ರೋಣಾಚಾರ್ಯರ ಮೂಲಕ ಕಲಿಯಬೇಕು ಅಂತ ದ್ರೋಣ ಸಮೀಪಂ ಮೇಯಿಯತು, ದ್ರೋಣಾಚಾರ್ಯ ಹತ್ತಿರ ಬಂದ್ರು, ನಮಗೂ ಕೂಡ ಈ ಒಂದು ಅಸ್ತ್ರಗಳ ಉಪದೇಶವನ್ನು ಮಾಡಿ ಅಂತ ಇಬ್ಬರು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಆದರೆ ದ್ರೋಣಾಚಾರ್ಯರು ಅಸ್ತ್ರಗಳ ಉಪದೇಶವನ್ನು ಮಾಡಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ಸೂತಃ ನಿಷಾದಃ, ಕರ್ಣ ಯಾರು, ಸೂತ ಅಥವಾ ರಥವನ್ನು ಓಡಿಸುವಂತಹ ಜಾತಿ, ಇನ್ನೊಬ್ಬ ಯಾರು ಏಕಲವ್ಯ, ಅವನು ನಿಷಾದ ಅಂದ್ರೆ ಬೇಡರ ಜಾತಿ. ಹೀಗೆ ಇವರಿಬ್ಬರು ಕೂಡ ಒಬ್ಬ ರಥವನ್ನು ಓಡಿಸುವಂತಹ ಜಾತಿಯಲ್ಲಿ ಬಂದಿದ್ದಾನೆ, ಇನ್ನೊಬ್ಬ ಬೇಡರ ಜಾತಿಯಲ್ಲಿ ಬಂದಿದ್ದಾನೆ. ಹಾಗಾಗಿ ಇವರಿಬ್ಬರಿಗೆ ಅಸ್ತ್ರಗಳನ್ನು ಉಪದೇಶ ಮಾಡೋದು ಉಚಿತ ಅಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ವಿಪ್ರಹ ರಾಮಶಿಷ್ಯ, ಈ ರಾಮಶಿಷ್ಯ ಅಂದ್ರೆ ಪರಶುರಾಮ ದೇವರ ಶಿಷ್ಯರಾದಂತಹ ದ್ರೋಣಾಚಾರ್ಯರು ಏತಯೋಹೋ ನ ಅಸ್ತ್ರಾಣಿ ಅದಾತ್, ಏತಯೋಹೋ ಅಂದ್ರೆ ಇವರಿಬ್ಬರಿಗೆ, ಕರ್ಣ ಮತ್ತು ಏಕಲವ್ಯರಿಗೆ ಅಸ್ತ್ರದ ಏನು ಬ್ರೇಕ್ ಆಗುತ್ತೆ ನಿಮ್ ವಾಯ್ಸ್. ಸರಿ. ಇನ್ನೊಬ್ಬ ಬೇಡರ ಜಾತಿಯವನು ಆದ ಕಾರಣಕ್ಕೋಸ್ಕರ ಏನ್ ಮಾಡ್ಲಿಲ್ಲ ದ್ರೋಣಾಚಾರ್ಯರು ಇಬ್ಬರಿಗೂ ಕೂಡ ವಿದ್ಯೆಯ ಉಪದೇಶವನ್ನು ಅರ್ಥಾತ್ ಅಸ್ತ್ರಾಭ್ಯಾಸದ ಉಪದೇಶವನ್ನು ಮಾಡಲಿಲ್ಲ. ಯಾಕೆಂತಂದ್ರೆ ಹಿಂದೆ ಹೇಳಿದಂತೆ ಅಸ್ತ್ರ ಅಂತಂದ್ರೆ ಅದೇನೋ ಸುಮ್ಮನೆ ಬಿಲ್ಲು ಹಿಡಿದು ಬಾಣ ಬಿಡುವಂತದ್ದಲ್ಲ, ಅದು ಶಸ್ತ್ರ ಆಗುತ್ತೆ. ಅಸ್ತ್ರ ಅಂತಂದ್ರೆ ಮಂತ್ರಗಳ ಉಪದೇಶ ಪಡೆದುಕೊಳ್ಬೇಕು, ಉಪದೇಶವನ್ನು ಪಡೆದುಕೊಂಡು ಆ ದೇವತೆಯನ್ನ ಕರಿಬೇಕು, ಆಹ್ವಾನ ಮಾಡಬೇಕು, ಹೀಗೆ ಇಷ್ಟೆಲ್ಲ ಪ್ರಕ್ರಿಯೆಗಳಿರ್ತವೆ. ಅದಕ್ಕೆ ಇವರು ಯೋಗ್ಯರಲ್ಲ ಎನ್ನುವಂತಹ ದೃಷ್ಟಿಯಲ್ಲಿ ಏನ್ ಮಾಡ್ಲಿಲ್ಲ, ಇಲ್ಲಿ ಅವರಿಗೆ ಉಪದೇಶವನ್ನ ಮಾಡಲಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ಣ ಮತ್ತು ಏಕಲವ್ಯ ಇವರಿಬ್ಬರು ಕೂಡ ಹತ್ರ ಬಂದ್ರು, ಆದರೆ ಅವರಿಗೆ ಏನ್ ಮಾಡ್ಲಿಲ್ಲ, ಅಸ್ತ್ರದ ಉಪದೇಶವನ್ನ ದ್ರೋಣಾಚಾರ್ಯರು ಮಾಡಲಿಲ್ಲ. ಮುಂದೆ ಕರ್ಣೋನ ವಾಪ್ಯ ನಿಜಮೀಪ್ಸಿತ ಮುಚ್ಚಮಾನಃ ಯಸ್ಮಾದವಾಪ ಪುರುಷೋತ್ತಮತಃ ಅಸ್ತ್ರವೃಂದಂ. ವಿಪ್ರೋಪ್ಯಯಂ ತಮಜಮೇಮಿ ಭೃಗೋಃ ಕುಲೋತ್ಥಂ ಇತ್ತಂ ವಿಚಿಂತ್ಯ ಸ ಯಯೌ ಭೃಗುಪಾಶ್ರಮಾಯ. ಪದಚ್ಛೇದ. ಕರ್ಣಃ ಅನವಾಪ್ಯ ನಿಜಂ ಈಪ್ಸಿತಂ ಉಚ್ಯಮಾನಃ ಯಸ್ಮಾತ್ ಅವಾಪ ಪುರುಷೋತ್ತಮತಃ ಅಸ್ತ್ರವೃಂದಂ ವಿಪ್ರಃ ಅಪಿ ಅಯಂ ತಂ ಅಜಂ ಏಮಿ ಭೃಗೋಃ ಕುಲೋತ್ಥಂ ಇತ್ತಂ ವಿಚಿಂತ್ಯ ಸಹ ಯಯೌ ಭೃಗುಪಾಶ್ರಮಾಯ. ಕರ್ಣ ಭಾರಿ ಉಚ್ಚಮಾನ ಅಂದ್ರೆ ಸ್ವಾಭಿಮಾನಿ ಅಂತ, ಹಾಗಾಗಿ
ಒಂದ್ಸಲ ಕೇಳಿದ, ಇಲ್ಲ ಅಂತಂದ್ರು. ಮತ್ತೆ ಹೋಗಿ ಹೋಗಿ ಕಾಲಿ ಬಿದ್ದು ಕೇಳುವಂತ ಪ್ರಸಂಗ ಬರ್ಲಿಲ್ಲ. ಹೀಗೆ ಅತ್ಯಂತ ಸ್ವಾಭಿಮಾನಿಯಾದಂತಹ ಯಾವ ಕರ್ಣ, ನಿಜಂ ಈಪ್ಸಿತಂ ಅನವಾಪ್ಯ, ನಿಜ ಅಂದ್ರೆ ತನಗೆ, ಈಪ್ಸಿತ ಅಂದ್ರೆ ಬೇಕಾದದ್ದು, ತನಗೆ ಬೇಕಾದದ್ದೇನು ಅಸ್ತ್ರಜ್ಞಾನ, ಅದನ್ನು ಅನವಾಪ್ಯ ಅವನಿಗೆ ಉಪದೇಶ ಮಾಡಲಿಲ್ಲ ದ್ರೋಣಾಚಾರ್ಯರು. ಹಾಗಾಗಿ ತನಗೆ ಅಸ್ತ್ರಜ್ಞಾನ ಬೇಕೇ ಬೇಕು ಎನ್ನುವಂತ ಒಂದು ಹಂಬಲ ಇದೆ. ಅದಕ್ಕೋಸ್ಕರ ತಾನೇನ್ ಮಾಡಿದ, ಯಸ್ಮಾದವಾಪ ಪುರುಷೋತ್ತಮತಃ ಅಸ್ತ್ರವೃಂದಂ ವಿಪ್ರಹ, ಈ ಬ್ರಾಹ್ಮಣ, ಈ ದ್ರೋಣಾಚಾರ್ಯರು ಯಾರಿಂದಾಗಿ ಎಲ್ಲ ಅಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದರು, ಅರ್ಥಾತ್ ಪುರುಷೋತ್ತಮತಃ ಪರಶುರಾಮ ದೇವರಿಂದಾಗಿ ಎಲ್ಲ ಅಸ್ತ್ರಗಳನ್ನು ಅಧ್ಯಯನ ಮಾಡಿ ಇವತ್ತಿಷ್ಟು ಮೆರಿತಾ ಇದ್ದಾರೆ. ನಾನೇ ಮಾಡ್ತೇನೆ, ನಾನೂ ಕೂಡ ತಮ್ ಅಜಂ ಏನಿ ಭೃಗೋಕುಲೋತ್ಥಂ, ನಾನು ಕೂಡ ಅದೇ ಪರಶುರಾಮನ ಹತ್ತಿರ ಭೃಗುಕುಲದಲ್ಲಿ ಹುಟ್ಟಿದಂತಹ ಆ ಪರಮಾತ್ಮನನ್ನೇ ನಾನು ಕೂಡ ಹೋಗಿ ಅಧ್ಯಯನ ಮಾಡ್ತೇನೆ, ಬಳಿ ಅಧ್ಯಯನ ಮಾಡ್ತೇನೆ ಅಂತ ಯೋಚನೆ ಮಾಡಿದಂತಹ ಯಾವ ಕರ್ಣ, ಭೃಗುಪಾಶ್ರಮಾಯ ಏಯೌ, ಭೃಗುಪ ಅಂದ್ರೆ ಪರಶುರಾಮ ದೇವರು, ಆ ಪರಶುರಾಮ ದೇವರ ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂತ. ಹೀಗೆ ದ್ರೋಣಾಚಾರ್ಯರು ವಿದ್ಯೆಯನ್ನು ಕಲಿಸದೇ ಇದ್ದಾಗ ಕರ್ಣ ತಾನೇ ಮಾಡಿದ, ನಾನು ಅಧ್ಯಯನ ಮಾಡಲೇಬೇಕು, ದ್ರೋಣ ಕಲಿಸದೇ ಇದ್ದರೆ ಏನು, ಆ ದ್ರೋಣಾಚಾರ್ಯರಿಗೂ ಪಾಠ ಮಾಡಿದಂತಹ ಪರಶುರಾಮ ದೇವರಿದ್ದಾರೆ, ಆ ಪರಶುರಾಮ ದೇವರ ಬಳಿಯೇನೆ ನಾನು ನೇರವಾಗಿ ಹೋಗಿ ಎಲ್ಲ ಅಸ್ತ್ರಾಭ್ಯಾಸವನ್ನು ಮಾಡ್ತೇನೆ ಅಂತ ಚಿಂತನೆಯನ್ನು ಮಾಡಿ ನೇರವಾಗಿ ಪರಶುರಾಮ ದೇವರ ಆಶ್ರಮಕ್ಕೆ ಅವರು ಕರ್ಣ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅಲ್ಲಿ ಹೋದಾಗ ಏನೇನು ನಡೆಯಿತು ಎನ್ನುವಂತಹ ವಿಚಾರವನ್ನು ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಂ. ಆಚಾರ್ಯ ನಮಸ್ಕಾರ.